ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿ ತಾಲೂಕಿನಲ್ಲಿ ಮಳೆ ಕೊರತೆಯಿಂದಾಗಿ ಕುಡಿಯುವ ನೀರು, ಜಾನುವಾರುಗಳ ಮೇವು ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಸೂಚನೆ ಕೊಟ್ಟಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಮೊದಲನೇ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಳೆಯ ಅಭಾವದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದ್ದು, ಬೆಳೆ ವಿಮೆ, ಅಲ್ಪಾವಧಿ ಬೆಳೆಗಳಿಗೆ ಪ್ರೋತ್ಸಾಹ ಹಾಗೂ ಸರ್ಕಾರದ ಸೌಲಭ್ಯಗಳು ರೈತರಿಗೆ ತಲುಪುವಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದಿದ್ದಾರೆ. ಕೃಷಿ ಇಲಾಖೆ ಮಾಹಿತಿ ಕೊಟ್ಟಂತೆ ತಾಲೂಕಿನಲ್ಲಿ 47,915 ಹೆಕ್ಟೇರ್ ಬಿತ್ತನೆ ಗುರಿ ಇದ್ದು, ಇದುವರೆಗೆ ಕೇವಲ 14,194 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಇನ್ನು 33,700 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಬಾಕಿ ಉಳಿದಿದ್ದು, ಮುಂದಿನ ದಿನಗಳಲ್ಲಿ ಮಳೆಯಾಗದಿದ್ದರೆ ಬೆಳೆ ಹಾನಿಯಾಗುವ ಆತಂಕವಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಅಗತ್ಯವಿರುವ ಕಡೆಯಲ್ಲಿ ಕೊಳವೆಬಾವಿ ವ್ಯವಸ್ಥೆ ಹಾಗೂ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಡಲಾಗಿದೆ. ಈಗಾಗಲೇ ಓಬಳಾಪುರ, ಅಡವಿ, ಸೂರವನಹಳ್ಳಿ ಹಾಗೂ ಕ್ಯಾಸನಕೆರೆ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕಂಡುಬಂದಿದ್ದು, ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯ ಕೊರತೆಯಿಂದ ಕೃಷಿ ಕೆಲಸಗಳು ಕುಂಠಿತಗೊಂಡರೆ ಕೂಲಿ ಕಾರ್ಮಿಕರು ವಲಸೆ ಹೋಗುವ ಸಾಧ್ಯತೆ ಇದ್ದು, ಉದ್ಯೋಗ ಖಾತ್ರಿ ಯೋಜನೆ ಅಡಿ ಅಗತ್ಯ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಉದ್ಯೋಗ ಕಲ್ಪಿಸುವಂತೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಶಾಸಕ ಸೂಚಿಸಿದ್ದಾರೆ. ಈಗ ನೋಡಿ, ಒಂದು ಕೆಲಸ ಮಾಡಿ, ನೀವು ಸೆಕ್ಷನ್ ವೈಸು ನಮಗೆಲ್ಲ ಮಾಹಿತಿ ಕೊಡಿ. ಆಥರೈಸ್ಡು, ಅನ್ಆಥರೈಸ್ಡು ಆಯ್ತಾ. ನಾವು ನೀವು ಒಂದು ಪ್ರೆಸ್ ಮೀಟ್ ಮಾಡೋಣ, ಮನವಿ ಮಾಡೋಣ, ಒಂದು ವಿಡಿಯೋ ಮಾಡಿಬಿಟ್ಟು ಮನವಿ ಮಾಡಿ, ಈಗ 1 ವರ್ಷದಲ್ಲಿ 2 ವರ್ಷದಲ್ಲಿ ಏನು ಕೆಲಸಗಳಾಗಿದ್ದಾವೆ ಅದನ್ನೆಲ್ಲ ಸ್ವಲ್ಪ ಮಾಹಿತಿ ಕೊಟ್ಟು, ಈಗ ಅನ್ಆಥರೈಸ್ಡ್ ಕನೆಕ್ಷನ್ಸ್ ಈ ಥರ ಒತ್ತಡ ಆಗ್ತಾಗ ಸರ್ಕಾರಕ್ಕೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇದಕ್ಕೆ ನೀವು ಕೂಡ ಸಹಕರಿಸಬೇಕಂತೇಳಿ ಒಂದು ಮನವಿ ಮಾಡೋಣ. ಅದೆಲ್ಲ ವಿತ್ ಡಾಟಾ ಇಟ್ಕೊಂಡು ನಾನು ಪ್ರೆಸ್ ಮೀಟ್ ಮಾಡಿಬಿಟ್ಟು ಮಾಧ್ಯಮದ ಮುಖಾಂತರ ಅದನ್ನ ಸ್ವಲ್ಪ ಜನಗಳಿಗೆ ತಿಳುವಳಿಕೆ ತರೋಣ, ಅದು ತನ್ನಿ. ಮತ್ತೆ ಈಗ ಕೆಲವು ಆಗಂತದ ವರ್ಕ್ಸು ಇದ್ರದ್ದು ಈಗ ಸರ್, ಈಗ ಇವು ನೀವೇನು ನಂಬರ್ಸ್ ಕೊಟ್ಟಿದ್ದೀರಿ, ಆಥರೈಸ್ಡ್ BSNL ನಂಬರ್ಸು ಯಾರು ರಿಸೀವ್ ಮಾಡ್ತಾ ಇಲ್ಲ, ಫೋನ್ಗಳು ಸ್ವಿಚ್ ಆಫ್ ಇದೆ ಅಂತ ಬರ್ತದೆ. ಈಗ ನಾನು ಹೇಳ್ತಾ ಇದ್ದೀನಿ, ಕಂಬ ಹತ್ತಿರ್ಬೇಕಾದ್ರೆ, ಏನಾದ್ರು ವರ್ಕಲ್ಲಿ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ. ಬಟ್ ಅದರ್ವೈಸ್ ಅಟ್ಲೀಸ್ಟ್ ಎಷ್ಟು ಕಾಲ್ಸ್ ಬರ್ಬೋದು ಒಂದು ದಿವಸಕ್ಕೆ? ಲೈನ್ ಫಾಲ್ಟ್ ಇದ್ರೆ ಸುಮಾರು ಅಂದ್ರೆ 150ರಿಂದ 200 ಕಾಲ್ ಬರುತ್ತೆ ಸರ್. ಇದೇ ವೇಳೆ ಶಿಕ್ಷಣ ಯೋಜನೆ ಕಾಮಗಾರಿಗಳ ನಂತರ ರಸ್ತೆ ಗುಂಡಿ ಮುಚ್ಚುವಿಕೆ, ಅಂಗನವಾಡಿ ಹಾಗೂ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಶಾಸಕರು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಕೆಡಿಪಿ ಸಭೆಯ ಬಳಿಕ ರೈತ ಸಂಘದ ತಾಲೂಕಾಧ್ಯಕ್ಷ ನಲ್ಲಮುತ್ನಿ ರಮೇಶ್ ಅವರು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರ ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಸ್ಥಳದಲ್ಲಿ ಇದ್ರೂ ಕೂಡ ರೈತರಿಗೆ ಆಗ್ತಾ ಇರುವ ತೊಂದರೆಗಳ ಬಗ್ಗೆ ಶಾಸಕರು ಯಾವುದೇ ಪ್ರಶ್ನೆ ಮಾಡಲಿಲ್ಲ ಅಥವಾ ಕ್ರಮಕ್ಕೆ ಸೂಚಿಸಲಿಲ್ಲ. ಅಧಿಕಾರಿಗಳ ಇಂತಹ ಧೋರಣೆಯಿಂದಾಗಿ ರೈತರಿಗೆ ನ್ಯಾಯ ಸಿಗುವ ನಂಬಿಕೆ ಕಡಿಮೆ ಆಗ್ತಾ ಇದೆ ಎಂದಿದ್ದಾರೆ. ರೈತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಬೇಕಾಗುತ್ತೆ ಅಂತ ರಮೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ 15.7 mm ಮಳೆ ಆಗಬೇಕಾಗಿತ್ತು ಸರ್, ಆದರೆ ಈಗ 6.4 ಇದೆ. ಅರೌಂಡ್ 60 mm ಮಳೆ ಕಮ್ಮಿ ಆಗಿದೆ ಸರ್. ಈಗ ಅದಕ್ಕೆ ಒಟ್ಟಾರೆಯಾಗಿ ನಮಗೆ ಬಿತ್ತನೆ 47,915 ಹೆಕ್ಟರ್ ಬಿತ್ತನೆ ಆಗಬೇಕಾಗಿತ್ತು ಸರ್. ಇಲ್ಲಿವರೆಗೂ ನಮ್ಗೆ ಆಗಿರೋದು 14,194 ಹೆಕ್ಟರ್ ಸರ್. ಅರೌಂಡ್ 30% ಮಾತ್ರ ಬಿತ್ತನೆ ಆಗಿದೆ ಸರ್, ಇನ್ನು 70% ಬಿತ್ತನೆ ಆಗಿಲ್ಲ ಸರ್. ಈಗ ಇದರಲ್ಲಿ ಸರ್ ನಾವು ಕಾಂಟಿಜೆನ್ಸಿ ಪ್ಲಾನ್ ಅಂತ ಮಾಡಿದ್ದೀವಿ ಸರ್, ಪರ್ಯಾಯ ಬೆಳೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ನಾವು ಅಪ್ ಟು ಜುಲೈವರೆಗೂ ಮಾಡಿದ್ದೀವಿ ಸರ್. ಈಗ ನಮ್ಮಲ್ಲಿ ಸರ್ 33,500 ಹೆಕ್ಟರ್ಗೆ ಬಿತ್ತನೆ ಆಗಬೇಕು ಸರ್, 70%. ಈಗ ಅದಕ್ಕೆ ಸರ್, ಈಗ ಅದರಲ್ಲಿ ನಮಗೆ ಈಗ ಏನಾದರೂ ಮಳೆ ಬಂತು ಅಂದರೆ ಸರ್, ಜುಲೈ 31 ಮಳೆ ಬಂತು ಅಂದರೆ ಅರೌಂಡ್ ಒಂದು 18,000 ಹೆಕ್ಟೇರು ಶೇಂಗಾ ಬಿತ್ತನೆ ಆಗುತ್ತೆ. ಇನ್ನು 1,500 ಹೆಕ್ಟೇರಲ್ಲಿ ರಾಗಿ, ನವಣೆ, ಸಜ್ಜೆ ಬಿತ್ತನೆ ಆಗುತ್ತೆ ಸರ್. ಇನ್ನು ರಿಮೈನಿಂಗ್ 14,000 ಹೆಕ್ಟೇರ್ ಸರ್, ಈಗ ಆಲ್ರೆಡಿ ಏನು ಬಿತ್ತನೆ ಆಗಿದೆ ಸರ್, ಅದರಲ್ಲಿ ಒಂದು 50% ಒಣಗಿದೆ ಸರ್, ಅಂದರೆ ಒಣಗ್ತಾ ಬಂದಿದೆ ಸರ್. ಈಗೇನಾದರೂ ಮಳೆ ಆಯ್ತು ಅಂದರೆ ಸ್ವಲ್ಪ ಚೇತರಿಸ್ಕೊಳ್ತೀವಿ ಸರ್. ಅದರಲ್ಲಿ ಸುಮಾರು ಒಂದು 10 to 20% ಸಂಪೂರ್ಣವಾಗಿ ಈಗಾಗಲೇ ಹೋಗ್ಬಿಟ್ಟಿದೆ ಸರ್.
ಅಂದರೆ 14,000 ಹೆಕ್ಟೇರಲ್ಲಿ ಈ ಒಂದು 2,000 ಹೆಕ್ಟೇರ್ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಸರ್. ಸಭೆಯಲ್ಲಿ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳು ಉಪಸ್ಥಿತರಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.